ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಈಗ ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಅದಕ್ಕೆ ಧನುರ್ಮಾಸದಲ್ಲಿ ಪೂಜೆ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. 5 ದಿವಸ ಮಾಡೋಣ ಅಂತ ಬೆಳಗ್ಗೆ ಎದ್ದಿದ್ದೆ. 4 ಗಂಟೆಗೆ ಎದ್ದು ಎಲ್ಲ ಒರೆಸಿ ಗುಡಿಸಿ ಬಾಗಿಲೆಲ್ಲ ಸಾರಿಸಿ ಒರೆಸಿ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ದೀನಿ. ನಂದು ಈ ಚಿಕ್ಕ ರಂಗೋಲಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಧನುರ್ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮುಸುಕು ಇರುತ್ತಲ್ಲ ಆವಾಗಲೇ ನಮ್ಮ ಪೂಜೆ ಎಲ್ಲ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು 5 ದಿವಸ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೆಳಗ್ಗೆದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಒರೆಸಿ ಗುಡಿಸಿ ಎಲ್ಲ ಹೂವು ಇಟ್ಬಿಟ್ಟು ದೇವರಿಗೆ ಬಾಗಿಲಿಗೆಲ್ಲ ಹೂವು ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಈಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಅರ್ಜೆಂಟಲ್ಲಿ ನಾನು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಒಬ್ಬರಿಗೆ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಪ್ಲೀಸ್ ನೀವು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ, ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದೀಪ ಹಚ್ಬಿಟ್ಟು ಆಮೇಲೆ ಈಗ ತುಳಸಿಗೂ ಎಲ್ಲದ ಕಡೆಯೂ ನಾನು ತುಪ್ಪದ ದೀಪ ಹಚ್ಚಿದ್ದೀನಿ. ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ. ನೋಡಿ, ಈಗ ತುಪ್ಪದ ದೀಪನೂ ಹಚ್ಚಿ ತುಳಸಿ ಹತ್ರಕ್ಕೆ ಇಡಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲ ಕಡೆಯೂ ದೀಪ ಹಚ್ಚೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನನಗೆ ಒಳ್ಳೆಯದು ಆಗಿದೆ. ನಾನು ಧನುರ್ಮಾಸದಲ್ಲಿ ಪೂಜೆ ಮಾಡಿದರೆ ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ನನಗೆ ಆಗಿದೆ ಆ ಥರ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಈ ಥರ ನಿಮಗೆ ಟೈಮ್ ಸಿಕ್ಕರೆ ಧನುರ್ಮಾಸದಲ್ಲಿ ಪೂಜೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಂದೆಲ್ಲ ಪೂಜೆ ಮುಗಿದು ಈಗೇನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎದುರುಗಡೆ ಮನೆ ಆಂಟಿ ಜೊತೆ ಇದ್ದಾರೆ ನನಗೆ. ಅದಕ್ಕೆ ಯಾರಾದರೂ ಜೊತೆ ಇದ್ದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ, ಇಲ್ಲಾಂದರೆ ಮನೆಯಲ್ಲೇ ಮಾಡಿಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ತುಂಬ ಚಳಿ ಇತ್ತಂತ ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ಹೋಗ್ತಾಯಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ದೂರನೇ ಇದೆ ನಮ್ಮ ಮನೆಗೆ. ನಮ್ಮ ಅಪಾರ್ಟ್ಮೆಂಟಿಂದ ಒಂದು 10 ನಿಮಿಷ ಆಗುತ್ತೆ ನಡ್ಕೊಂಡು ಹೋಗ್ಬೇಕಂದ್ರೆ. ಅಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರ ಎಕ್ಕೆ ಗಿಡ ಇತ್ತು, ಅಲ್ಲಿನೂ ದೀಪ ಹಚ್ಚಿ ಪೂಜೆ ಮಾಡಿದ್ವಿ. ಆಂಟಿ ನಾನು ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಸೋಮವಾರದ್ದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆದು. ಅಲ್ಲಿ ದೇವಸ್ಥಾನದ್ದು ಇದು ಮಂಗಳವಾರ ದಿವಸದ ಇವತ್ತಿಂದು. ಇವತ್ತು ನೋಡಿ, ಎದ್ದು ಸ್ನಾನ ಮಾಡಿ ಎಲ್ಲ ಹೂವು ಹಾಕ್ಬಿಟ್ಟು ಬಾಗಿಲಿಗೆಲ್ಲ ಹೂವು ರಂಗೋಲಿ ಹಾಕ್ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಗೊತ್ತಾ, ಸ್ವಲ್ಪ ಟೈಮು ಆಯ್ತಂದರೆ ಅರ್ಜೆಂಟಲ್ಲಿ ವಿಡಿಯೋನೂ ಮಾಡಬೇಕು, ಆಮೇಲೆ ಎಲ್ಲ ಪೂಜೆನೂ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಇವತ್ತು. ಹೂವು ಎಲ್ಲ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ಇವತ್ತು ಸೀರೆ ಉಟ್ಕೊಂಡಿದ್ದೆ. ಸೀರೆ ಉಟ್ಕೊಳ್ಳೋದಂದರೆ ತುಂಬ ಕಷ್ಟ ಬಿಡಿ, ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ ಸೀರೆ ಉಟ್ಕೊಳ್ಳೋಕ್ಕೆ. ಉಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಿನ್ನೆ ಉಟ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಅರ್ಜೆಂಟಲ್ಲಿ ಹಾಗೆ ಹೋಗ್ಬಿಟ್ಟಿದ್ದೆ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಂತ ಅರ್ಜೆಂಟಲ್ಲಿ ಈ ಪೂಜೆನ ಮುಗಿಸ್ತಾಯಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆಮೇಲೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ನೋಟಿಫಿಕೇಷನು ನಿಮಗೆ ಸಿಗುತ್ತೆ. ಆಮೇಲೆ ಇಲ್ಲಿ ತನಕ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಬಾಗಿಲು ಮಂಗಳಾರತಿ ಎಲ್ಲ ತುಳಸಿ ಗಿಡಕ್ಕೆ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ನಾವು ಹೋಗಬೇಕಂದ್ರೆ ಸ್ವಲ್ಪ ಟೈಮೇ ಆಗೋಯ್ತು. ಇವತ್ತಂತೂ ಸ್ವಲ್ಪ ಬೆಳಗ್ಗೆ ಹೊತ್ತೇ ಆಗಿಬಿಟ್ಟಿತ್ತು. ಅಂದ್ಕೊಂಡಂಗೆ ಡೈಲಿ ಕತ್ಲೆಯಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಟೈಮೇ ಆಗೋಯ್ತು ಇವತ್ತು ನೋಡಿ, ಈ ಥರ ರಂಗೋಲಿ ಹಾಕಿದ್ದೆ. ಇವತ್ತು ಈ ಥರ ಮಂಗಳವಾರ ದಿವಸ ಈ ಥರ ರಂಗೋಲಿ ಹಾಕಬೇಕಂತ ಅಂತಾರೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ರಂಗೋಲಿ ಹಾಕಿದ್ದೆ ನಾನು. ನಿನ್ನೆ ಒಂಥರ ಇವತ್ತು ಒಂಥರ ಬೇರೆದು. ನಂದು ಪೂಜೆ ಮುಗಿದಿದೆ. ಈಗ ಪೂಜೆ ಮುಗಿಸ್ಕೊಂಡು ಈಗೇನು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಬರ್ಬೇಕಂದ್ರೆ ಸ್ವಲ್ಪ ಟೈಮೇ ಆಗೋಯ್ತು ನನಗೆ. ಇವತ್ತಂತೂ ಲೇಟೇ ಆಗೋಗಿತ್ತು. ನಂದೆಲ್ಲ ಪೂಜೆ ಮುಗಿದಿತ್ತು, ಆದರೆ ಸ್ವಲ್ಪ ಅವರು ಆಂಟಿ ಇದ್ದಾರಲ್ಲ ನನ್ನ ಜೊತೆ ಬರೋರು, ಅವ್ರಿಗೆ ಒಂದು ಸ್ವಲ್ಪ ಲೇಟ್ ಆಗೋಯಿತು. ಮಗು ಇದೆ ಅವ್ರ ಮನೆಯಲ್ಲಿ, ಮಗು ಎದ್ಬಿಟ್ಟಿತ್ತು. ಅದಕ್ಕೆ ಅವ್ರಿಗೆ ಲೇಟ್ ಆಗೋಯಿತು ನೋಡಿ. ಈ ಥರ ಹೋಗ್ತಾಯಿದ್ವಿ. ಈಗ
ಹೋಗಿ ದೇವಸ್ಥಾನದ ಹತ್ರ ಇಲ್ಲೂ ಎಕ್ಕೆ ಗಿಡದ ಹತ್ರ ಸ್ವಲ್ಪ ದೀಪ ಹಚ್ಚಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇದು ನಮ್ಮದು ಅಪಾರ್ಟ್ಮೆಂಟ್. ನಾವು ಇರೋದು ನಾಗರಬಾವಿಲಿ. ಹಿಂಗೆ ನಡ್ಕೊಂಡು ಹೋದರೆ ಒಂದು 10 ನಿಮಿಷ ಗಣೇಶ ದೇವಸ್ಥಾನ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ ಸ್ವಲ್ಪ ಹೊತ್ತೇ ಆಗೋಗಿತ್ತು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ. ಇವತ್ತಿಂದು ವಿಡಿಯೋ ಮಾಡಿದ್ದೀನಿ, ನಿನ್ನೆ ಮಾಡೋಕ್ಕಾಗಲಿಲ್ಲ, ಹಾಗೆ ಬಂದುಬಿಟ್ಟೆ. ಅದಕ್ಕೆ ಇವತ್ತು ಮಾಡಿದೆ. ಇಲ್ಲಿ ನೋಡಿ ಈ ಥರ ಅದು ಅಶ್ವತ್ಥ ಕಟ್ಟೆಗೆಲ್ಲ ಸುತ್ತಿ ಪೂಜೆ ಮಾಡಿ, ಇಲ್ಲಿ ನವಗ್ರಹನೂ ಇದೆ. ನವಗ್ರಹನೂ ಸುತ್ತಿಬಿಟ್ಟು ಪೂಜೆ ಮುಗಿಸ್ಕೊಂಡು ಈಗ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು. ಪಕ್ಕದಲ್ಲೇ ಐತೆ ಗಣೇಶ ದೇವಸ್ಥಾನ. ಹೋಗಿ ಅಲ್ಲಿನೂ ಮಂಗಳಾರತಿ ತಗೊಂಡು ಆಮೇಲೆ ಪ್ರದಕ್ಷಿಣೆ ಹಾಕಿ ಬಂದು ಮನೆಗೆ ಬಂದ್ವಿ. ಯಾರ್ಯಾರಿಗೆ ಇಷ್ಟ ಆಯಿತು ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್. ಸಿಗೋಣ ಬೇರೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.